ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಮೊದಲನೇ ಬಾರಿ ಒಳ್ಳೆ ನಿದ್ದೆ ಮಾಡಿ. ಹಾಗೆ ಬೇಸಿಗೆಗಾಲ ತುಂಬ ಜಾಸ್ತಿ ಇದೆ, ತುಂಬ ಉಷ್ಣಾಂಶ ಇದೆ, ಆದಷ್ಟು ಜಾಸ್ತಿ ನೀರು ಕುಡಿಯಿರಿ. ಇಲ್ಲಾಂದರೆ ನಿಮ್ಮ ಕಿಡ್ನಿಗಳ ಸಮಸ್ಯೆ ಬರುತ್ತಂತ ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ಹಾಗೆ ಈ ವಿಡಿಯೋನಲ್ಲಿ ಅತಿ ಮುಖ್ಯವಾದ ಸಂದೇಶ ಕೊಡುವ ಮುಂಚೆ ತಾವೆಲ್ಲ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ. ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮ್ಮ ಗಮನಕ್ಕೆ ಬರ್ತವೆ. ಅಷ್ಟೇ ಅಂತೆಲ್ಲ ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಮಾತ್ರ ನಾನು ಸುದ್ದಿ ಮಾಡ್ತೀನಿ. ಸ್ನೇಹಿತರೆ, ಚುನಾವಣೆ ಹತ್ತಿರ ಬರ್ತಿದೆ. ನಮ್ಮ ಇಡೀ ದೇಶದ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂತಹ ಚುನಾವಣೆ ಇದು. ನಿರ್ಲಕ್ಷ್ಯ ಮಾಡಬೇಡಿ. ಯಾಕಂದರೆ ಈ ಚುನಾವಣೆಗೆ ಜಾಸ್ತಿ ಪ್ರಚಾರನೂ ಮಾಡೋದಿರಲ್ಲ. ಯಾಕಂದರೆ 7-8 ತಾಲೂಕುಗಳಿಗೆ ಸೇರಿ ಒಬ್ಬರು ನಿಂತಿರ್ತಾರೆ. ಹಾಗಾಗಿ ಮನೆ ಮನೆಗೂ ಚುನಾವಣೆ ಪ್ರಚಾರಕ್ಕೆ ಬರ್ತಾರೋ ಬರೋ ಗೊತ್ತಿಲ್ಲ. ಆದರೆ ನಮ್ಮ 5 ವರ್ಷದ ದೇಶದ ಭವಿಷ್ಯತ್ವವನ್ನು, ನಮ್ಮ ದೇಶದ ಪ್ರತಿಯೊಂದು ಇಲಾಖೆಗಳ ಆಡಳಿತ ಮಾಡುವಂತಹ ಒಬ್ಬ ವ್ಯಕ್ತಿಗೆ ಆಯ್ಕೆ ಮಾಡುವಂಥ ಚುನಾವಣೆ ಇದು ತುಂಬ ಮುಖ್ಯವಾದ ಚುನಾವಣೆ. ನೀವೆಲ್ಲ ನೋಡಿರ್ತೀರ, MLA ಚುನಾವಣೆ ಆಗ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆ, ಇಲ್ಲ ತಾಲೂಕ್ ಪಂಚಾಯತಿ ಚುನಾವಣೆ, ಇಲ್ಲ ಗ್ರಾಮ ಪಂಚಾಯತಿ ಚುನಾವಣೆ. ಮನೆ ಮನೆಗೂ ಬರ್ತಾರೆ, 10 ಸಲ ಬರ್ತಾರೆ. ಆದರೆ ಅದಕ್ಕೆ ತುಂಬ ಗಮನ ತೊಗೊತೀರ. ಆದರೆ ಅವರಿಗೆಲ್ಲ ಒಂದು ಬಾಸ್ ಇದ್ದಂಗೆ ಇಡೀ ದೇಶಕ್ಕೆ, ನಮ್ಮ ದೇಶದ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾದರೂ ಆರ್ಥಿಕವಾಗಿ ಒಂಥರ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆ ಸರಿಯಾದ ರೀತಿಯಲ್ಲಿ ನಿಭಾಯಿಸೋಕ್ಕೆ ಅವರಿಗೆ ಯೋಗ್ಯತೆ ಇದೆಯೇ ಇಲ್ವೋ ನಿಂತ್ಕೊತಾರೆ. ಎಷ್ಟೋ ಪ್ರಧಾನಮಂತ್ರಿಗಳು ನಮ್ಮ ದೇಶವನ್ನು 5 ವರ್ಷ ಸರ್ಕಾರಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅಷ್ಟಕ್ಕಷ್ಟೇ ಸಾಲ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತಿನ ದಿನಗಳಲ್ಲಿ ನಮ್ಮ ದೇಶದ ಸಾಲ ತುಂಬಾ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಈ 10 ವರ್ಷದಲ್ಲಿ ಮೋದಿ ಸಾಹೇಬರು. ಹಾಗಾಗಿ ಯಾಕಂದರೆ ಸುಮಾರು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗಿನಿಂದ ನಮ್ಮ ದೇಶದ ಸಾಲ ಇವು ಬರೋ ಮುಂಚೆ, ಮೋದಿ ಬರೋ ಮುಂಚೆ ಬರೀ 52 ಲಕ್ಷ ಕೋಟಿ ಸಾಲ ಇತ್ತು. ಆದರೆ ಈಗ ಇವರು ಬರೀ 10 ವರ್ಷದಲ್ಲಿ 165 ಲಕ್ಷ ಕೋಟಿ ಸಾಲ ಮಾಡಿ ಇವತ್ತಿನ ದಿನಗಳಲ್ಲಿ ನಮ್ಮ ದೇಶದ ಸಾಲ 200 ಲಕ್ಷ ಕೋಟಿ ದಾಟಿದೆ. ಹಾಗಾಗಿ ಸುಳ್ಳು ಪ್ರಚಾರಗಳಿಗೆ ನೀವು ಮೀಡಿಯಾಗಳಲ್ಲಿ ಹೇಳುವಂಥ ಸುದ್ದಿಗಳನ್ನು ನಂಬಿ ಮತ ಹಾಕಬೇಡಿ. ಸತ್ಯಾಂಶವನ್ನು ತಿಳ್ಕೊಳ್ಳಿ. ಸತ್ಯವಾದ ಅಂತ ಹೇಳುವಂಥ ಮಾತುಗಳನ್ನು ಕೇಳಿ. ಯಾಕೆ ನಾನು ಆಚೆ ಹೋದಾಗ ಕೇಳಿದ್ರೆ ಅಂತ ಮೋದಿ ಅಂತಾರೆ, ನಡೀತಿರೋದೆಲ್ಲ ಹೇಳಿದ್ರೆ ಮೋದಿಗೆ ಬೈತಾರೆ. ಹೌದಾ ಸರ್, ನಮ್ಗೆ ಗೊತ್ತಿಲ್ಲದೆ ಅಯ್ಯೋ BJPಗೆ ಹಾಕ್ಬಿಡ್ತಿದ್ದೀವಿ ಅಂತ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಗೆ ಗೊತ್ತಿರೋ ವಿಷಯಗಳನ್ನು ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿರುವಂಥ ಪ್ರಧಾನಮಂತ್ರಿ ಮೋದಿ ಸಾಹೇಬ್ರೆ. ಯಾಕೆಂದರೆ ಚುನಾವಣೆ ಬಾಂಡ್ ಮುಖಾಂತರವಾಗಿ ಸಾವಿರಾರು ಕೋಟಿ ಲೂಟಿ ಹೊಡೆದಿದ್ದಾರೆ. ಸುಪ್ರೀಂ ಕೋರ್ಟ್ ಮಾತ್ರ ಇವರಿಗೆ ಚಾಟಿ ಬಿಸಿದೆ. ಯಾವುದೇ ವಿರೋಧ ಪಕ್ಷದವರಾಗಲಿ ಯಾರೇ ಆಗಲಿ ಇವ್ರಿಗೆ ಕೇಳೋ ಹಂತದಲ್ಲಿ ಇರಲಿಲ್ಲ. ಯಾಕಂದರೆ ಇವ್ರು ಕೇಳೋಕ್ಕೆ ಹೋದರೆ ಅವರ ಆಸ್ತಿ ಪಾಸ್ತಿಗಳ ಮೇಲೆ ಇಡೀ ದಾಳಿ ಮಾಡಿಸ್ತಾರೆ. ಇವೆಲ್ಲ ಇದ್ದಾವೆ. ಕೊನೆಗೆ ಸುಪ್ರೀಂ ಕೋರ್ಟೇ ಇವ್ರಿಗೆ ಚಾಟಿ ಬೀಸಿದೆ, ಇವ್ರಿಗೆ ಕಡಿವಾಣ ಆಗ್ತಾಯಿದೆ. ಅದರ ಜೊತೆಯಲ್ಲಿ ಈ ಪಕ್ಷ ಬಂದಾಗ ಕೇವಲ ಎಲ್ಲ ಈ ನಮ್ಮ ದೇಶ ಸುಮಾರು ಜಾತಿಗಳು ಹೊಂದಿರುವಂಥ ದೇಶ. ಆದರೆ ಇವರು ಬಂದ ಮೇಲೆ ಜಾತಿಗಳ ಮೇಲೆ ಜಗಳ ಮಾಡಿಸ್ತಾರೆ. ಕೋಮುಗಳ ಮೇಲೆ ಸೃಷ್ಟಿ ಮಾಡುವಂಥ ಪಕ್ಷ ಆಗಿಬಿಟ್ಟಿದೆ ಇವತ್ತು BJP. ದಯಮಾಡಿ ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋದರೆ ನೆಮ್ಮದಿಯಾಗಿರಬೇಕು, ಸಂತೋಷವಾಗಿರಬೇಕು. ಯಾವುದೇ ರೀತಿಯ ಹೋರಾಟಗಳಾಗಬಾರ್ದು. ಮಕ್ಕಳಲ್ಲಿ ಒಳ್ಳೆಯ ಬೆಳವಣಿಗೆ ಆಗಬೇಕು. ಕೇವಲ ಅಭಿವೃದ್ಧಿ ಕಡೆ ಗಮನ ಹಾಕಬೇಕು. ಯುವಕರಲ್ಲಿ ಅಭಿವೃದ್ಧಿ ಗಮನ ಹಾಕಬೇಕು. ಅವರ ತಂದೆ ತಾಯಿ ಓದಿಸಿರ್ತಾರೆ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ. ಅದ್ರ ಬಗ್ಗೆ ಯೋಚನೆ ಮಾಡಬೇಕಂದ್ರೆ ಯಾವುದೇ ಗೊಂದಲಗಳಲ್ಲಿ ಆ ಮಗುವಿನ ತಲೆಯಲ್ಲಿ ಇರಬಾರ್ದು. ಅಂದರೆ ಕಾಂಗ್ರೆಸ್ ಸರ್ಕಾರ ಬರಬೇಕು. ಕಾಂಗ್ರೆಸ್ ಸರ್ಕಾರ ಬಂದರೆ ಯಾವುದೇ ಜಾತಿಗೆ ಮೇಲೂ ಇನ್ನೊಂದು ಜಾತಿ ಕೀಳು ಅಂತ ನೋಡೋಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ಮೇಲೆ ಈ BJP ಸರ್ಕಾರ ಮಾಡೋ ಕೆಲಸಗಳು ಅವ್ರ ಮೇಲೆ ಆಗ್ತಿದೆ ಹೊರತು ಯಾವತ್ತೇ ನೀವು ನಮ್ಮ ದೇಶದಲ್ಲಿ ಗಮನಿಸಿ, ಕಾಂಗ್ರೆಸ್ ಸರ್ಕಾರ ಬಂದಾಗ ಒಂದು ಜಾತಿಗೆ ಜಾಸ್ತಿ ಇನ್ನೊಂದು ಜಾತಿ ಕಡಿಮೆ ಅಂತ ರಾಜಕೀಯ ಯಾವತ್ತೂ ಮಾಡೇ ಇಲ್ಲ. ಇವರು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಒಂದು ಇವರು ಎತ್ತಾಕುವಂಥ ದುಡ್ಡು, ಇವರು ಭ್ರಷ್ಟಾಚಾರವನ್ನು ಮಾಡುವಂಥ ಇವರು ಅಭಿವೃದ್ಧಿ ಕಡೆಗೆ ಹೇಳಿದಾಗ ಆ ಗಮನ ಜನರ ಮೇಲೆ, ಒಂದು ಜಾತಿಗಳ ಮೇಲೆ ಗಮನ ಹೋಗಲಿ ಅಂತ ಇವರು ಗಲಭೆಗಳು ಸೃಷ್ಟಿ ಮಾಡ್ತಾರೆ ಹೊರತು ಇವರು ಅಭಿವೃದ್ಧಿ ಕಡೆ ಕೇಳಿದಾಗ ಮೋದಿಗಾಗಲಿ BJP ಪಕ್ಷದವ್ರಿಗಾಗಲಿ ಅಭಿವೃದ್ಧಿ ಕಡೆ ಕೇಳಿದ್ರೆ ಏನು ಬಿಡಲ್ಲ. ಹಾಗಾಗಿ ಅಭಿವೃದ್ಧಿ 0 ಆಗುತ್ತೆ. ಈಗಾಗಲೇ ನಮ್ಮ ದೇಶದಲ್ಲಿ ಮೊದಲನೇ ಹಂತ ಚುನಾವಣೆ ಮುಗಿದಿದೆ.
ಈ ಹಂತದಲ್ಲಿ 543 ಕ್ಷೇತ್ರದ ಚುನಾವಣೆಯಲ್ಲಿ ಈ ಹಂತದಲ್ಲಿ 102 ಕ್ಷೇತ್ರಗಳಲ್ಲಿ ಚುನಾವಣೆ ಮುಗಿದಿದೆ. ಆದರೆ ಈ ಚುನಾವಣೆ ಫಲಿತಾಂಶ ನೋಡಿದರೆ ಬಿ ಜೆ ಪಿಗೆ ಮುಖಭಂಗ ಆಗಿದೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹೆಚ್ಚು ಬಿ ಜೆ ಪಿ ಸರ್ಕಾರ ನಡೆಯುತ್ತಿರುವಂತಹ ಕ್ಷೇತ್ರಗಳಲ್ಲಿ, ಬಿ ಜೆ ಪಿ ಸಂಸದರು ಇರುವಂತಹ ಕ್ಷೇತ್ರಗಳಲ್ಲಿ ಚುನಾವಣೆಯಲ್ಲಿ ಮತ ಹಾಕೋದು ಪರ್ಸೆಂಟೇಜ್ ತುಂಬ ಕಡಿಮೆ ಆಗಿದೆ. ಇದನ್ನು ನೋಡಿದರೆ ಬಿ ಜೆ ಪಿಗೆ ಭಯ ಶುರುವಾಗಿದೆ. ಯಾಕಂದರೆ ಬಿ ಜೆ ಪಿ ಸರ್ಕಾರಕ್ಕೆ ಇರುವ ಜಾಗಗಳಲ್ಲಿ ಮತ ಕಡಿಮೆ ಹಾಕಿದ್ದಾರೆ ಅಂದರೆ ಬಿ ಜೆ ಪಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಇದೇ ರೀತಿಯ ಚುನಾವಣೆ ಈ ಹಿಂದೆ ಕೂಡ ನಡೆದಿದೆ. ಯಾವ ಪಕ್ಷ ರಾಜಕೀಯ ಮಾಡ್ತಾ ಇರುತ್ತೋ ಅಂಥ ಸಂದರ್ಭಗಳಲ್ಲಿ ಮತಗಳು ಕಡಿಮೆ. ಮತ್ತು ಈಗಿನ ಮೊದಲನೇ ಹಂತದ ಚುನಾವಣೆಯಲ್ಲಿ 102 ಕ್ಷೇತ್ರಗಳಲ್ಲಿ ಚುನಾವಣೆ ಆಗಿದ್ದು, ಚುನಾವಣೆ ಮತ ಹಾಕಿರೋದು 65.5% ಅಷ್ಟು ಜನ ಮಾತ್ರ ಮತ ಹಾಕಿದ್ದಾರೆ. ಅಂದರೆ ಮತ ಹಾಕುವ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಹಾಗಾಗಿ ಮತ ಹಾಕುವ ಸಂಖ್ಯೆ ಕಡಿಮೆ ಆಗಿದೆ ಅಂದರೆ ಬಿ ಜೆ ಪಿ ಮೇಲೆ ಗಮನ ಕಡಿಮೆ ಆಗಿದೆ ಅಂತ ನಾವು ಯೋಚನೆ ಮಾಡಬೇಕು. ಇದೇ ಕಾರಣಕ್ಕೆ ಮೋದಿ ಸಾಹೇಬರು 2 ದಿನದ ಹಿಂದೆ ಬೆಂಗಳೂರಿಗೆ ಬಂದು ಹುಚ್ಚಿಡ್ತಾರ ಯಾವುದೇ ಪ್ರಧಾನಮಂತ್ರಿ ದೇಶದಲ್ಲಿರುವಂತಹ ಒಂದು ಜಾತಿ ಮೇಲೆ ನೇರವಾಗಿ ನಿಂದನೆಗಳು ಹಾಕೋದು, ಒಂದು ಜಾತಿ ಕೀಳಾಗಿ ಮಾತಾಡೋದು, ಒಂದು ಜಾತಿಗೆ ಮೇಲೆತ್ತು ಮಾತಾಡೋದು ಮಾಡಲ್ಲ. ಆದರೆ ಇವ್ರಿಗೆ ಯಾವಾಗ ಭಯ ಶುರುವಾಯಿತು, ಇವರು ಏನೋ ಒಂದು ಗಲಭೆಗಳು ತರಬೇಕನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇವರಿಗೆ ಈ ಮೊದಲನೇ ಹಂತ ಚುನಾವಣೆಯಲ್ಲೇ ಇವ್ರಿಗೆ ಭಯ ಶುರುವಾಗಿದೆ. ಯಾಕೆಂದರೆ ಬಿ ಜೆ ಪಿ ಸರ್ಕಾರ ಇರುವಂಥ ಕ್ಷೇತ್ರಗಳಲ್ಲೇ ಮತದ ಪ್ರಮಾಣ ಕಡಿಮೆ ಆಗಿದೆ. ಹಾಗಾಗಿ ಸ್ನೇಹಿತರೆ, ನಿರ್ಲಕ್ಷ್ಯ ಮಾಡಿಬಿಡಿ. ಪ್ರತಿಯೊಬ್ಬರು ಮತ ಹಾಕಿ, ಯೋಚನೆ ಮಾಡಿ ಮತ ಹಾಕಿ. ಸುಮ್ಮನೆ ಯಾರೋ ಹೇಳಿದ್ರು ಅಂತಲ್ಲ. ಇವತ್ತು ಜನರಿಗಾಗಿ ಇವತ್ತು ತುಂಬ ನಾವು 1,000 ರೂಪಾಯಿದ ವ್ಯಾಪಾರ ಮಾಡಿದ್ದೀವಿ ಅಂದರೆ 1,000 ರೂಪಾಯಿದು ನಾವು ಸಾಮಗ್ರಿಗಳು ಬೇಕಾದರೆ 1,000 ರೂಪಾಯಿದು ನಮಗೆ ವಸ್ತುಗಳು ಬೇಕಾದರೆ ನಾವು ಇವತ್ತು 1,400 ರೂಪಾಯಿ ಕೊಟ್ಟು ನಾವು ಪಡಿತಾ ಇದ್ದೀವಿ. ಅದು ನಿಮಗೆ ಗೊತ್ತಾಗಲ್ಲ. ಸುಮಾರು 40% ತೆರಿಗೆ ಬೀಳ್ತಿದೆ ನಮ್ಮ ತಲೆ ಮೇಲೆ ಏನೇ ವ್ಯಾಪಾರ ಮಾಡಿದ್ರು. ಹಾಗಾಗಿ ಆ ತೆರಿಗೆ ಹಣವನ್ನು ಜನ ಕಷ್ಟಪಟ್ಟು ಕಟ್ತಾರಲ್ವ, ಆ ಹಣ ಜನರಿಗೆ ಹೋಗಬೇಕಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡುತ್ತೆ. ಹಾಗಾಗಿ ಸುಮಾರು ಜಾರಿಗಳು ತಂದಿದೆ. ಆದರೆ ಈ ತೆರಿಗೆ ಹಣವನ್ನು ಬಿ ಜೆ ಪಿ ಸರ್ಕಾರ ಬಂದರೆ ಹಣ ಇರೋರಿಗೆ ಮಾತ್ರ ಅಭಿವೃದ್ಧಿ ಮಾಡುತ್ತೆ ಹೊರತು ಜನರ ಸಂತೋಷಕ್ಕೆ, ಜನರಿಗಾಗಿ ಯೋಚನೆ ಮಾಡೋ ಸರ್ಕಾರನೇ ಅಲ್ಲ. ಈ ಹಿಂದೆ 10 ವರ್ಷದಲ್ಲಿ ರೈತರ ಸಾಲ ಮನ್ನಾ ಮಾಡಿ ಅಂದರೆ ಮಾಡಿಲ್ಲ ಬಿ ಜೆ ಪಿ ಸಾಹೇಬರು, ಬಿ ಜೆ ಪಿ ಸರ್ಕಾರದವರು. ಬದಲಾಗಿ ಸಾವಿರಾರು ಕೋಟಿಗಳನ್ನು ಕೊಳ್ಳೆ ಹೊಡೆದಿರುವಂತಹ, ಸಾಲ ಮಾಡಿರುವಂತಹ ಅದಾನಿ, ಅಂಬಾನಿ ಅಂಥವ್ರಿಗೆ ಲಕ್ಷಾಂತರ ರೂಪಾಯಿ ಸಾವಿರಾರು ಕೋಟಿ ಸಾಲ ಮನ್ನಾ ಅವ್ರಿಗೆ ಮಾಡಿದ್ದಾರೆ, ಕಲ್ಲರಿಗೆ ಹೊರತು ಬಡವರಿಗೋಸ್ಕರ ಇಲ್ಲ. ನಮ್ಮ 3 ಹೊತ್ತು ಊಟ ಮಾಡುವಂತಹ, ನಮಗೆ ಬೇಕಾಗಿರುವಂತಹ ಬಿಸಿಲಲ್ಲಿ ಕಷ್ಟಪಟ್ಟು ರೈತರು ವ್ಯವಸಾಯ ಮಾಡುವಂತಹ ರೈತರ ಸಾಲ ಮನ್ನಾ ಮಾಡಿಲ್ಲ. ಬದಲಾಗಿ ಶ್ರೀಮಂತರಿಗೆ ಮಾತ್ರ ಸಾಲ ಮನ್ನಾ ಮಾಡಿದೆ ಈ ಬಿ ಜೆ ಪಿ ಸರ್ಕಾರ. ಇಂಥ ಸರ್ಕಾರಕ್ಕೆ ನೀವು ಮತ್ತೆ ಹಾಕ್ತೀರಾ? ಬಿ ಜೆ ಪಿ ಸರ್ಕಾರ 10 ವರ್ಷದಲ್ಲಿ ತುಂಬಾ ಭ್ರಷ್ಟಾಚಾರ ಮಾಡಿದೆ. ಅದು ಚುನಾವಣೆ ಬಾಂಡ್ ಮುಖಾಂತರವಾಗಿ ಅದು ತುಂಬ ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡಿದೆ. ಆ ಭ್ರಷ್ಟಾಚಾರ ದುಡ್ಡಲ್ಲಿ ಇವರು ಪ್ರತಿಯೊಂದು ರಾಜ್ಯಗಳಲ್ಲಿ ಎಲ್ಲಿ ಬೇರೆ ಪಕ್ಷ ಬಂದರೂ ಅಲ್ಲಿ ಚುನಾವಣೆ ಅವರಿಗೆಲ್ಲ ಮತ್ತೆ ಮತ ಹಾಕ್ಸೋರು, ಈ ಚುನಾವಣೆ ಮಾಡಿಸೋದು, ಹಣ ಖರ್ಚು ಮಾಡೋದು ಅಷ್ಟೇ ಆಗಿದೆ ಹೊರತು ಇವರು ಪಕ್ಷ ಬೆಳೆಸಿದ್ದಾರೆ ಹೊರತು ಜನ ಕಷ್ಟಪಟ್ಟು ತೆರಿಗೆ ಕಟ್ಟಿರುವಂತಹ ಜನರಿಗೆ ದೇಶ ಅಭಿವೃದ್ಧಿ ಮಾಡಿಲ್ಲ. ಯುವಕರಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ವರ್ಷಕ್ಕೆ 2 ಕೋಟಿ ಯುವಕರಿಗೆ ಅಂಥೇಳಿ ಸುಳ್ಳು ಭರವಸೆ ಕೊಟ್ಟಿದ್ದರು, ಅದು ಮಾಡಿಲ್ಲ. ನಮ್ಮ ದೇಶದಲ್ಲಿ ಇರುವಂತಹ ಪರದೇಶಗಳಿಂದ ಬಂದಿರುವಂಥ ಕಂಪ್ನಿಗಳೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೊರಡೋಗಿದ್ದಾರೆ ಇವತ್ತಿನ ದಿನಗಳಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿ ತೆರಿಗೆ ಜಾಸ್ತಿ ಮಾಡಿದ್ದಾರೆ ಮೋದಿ ಸಾಹೇಬರು. ಎರಡನೇದಾಗಿ ಈ ಸರ್ಕಾರ ಬಂದರೆ ಹೆಣ್ಮಕ್ಳಿಗೆ ಸಂರಕ್ಷಣೆ ಇರಲ್ಲ, ಅರ್ಥ ಮಾಡ್ಕೊಳ್ಳಿ. ಇಡೀ ದೇಶದಲ್ಲಿ ಈ 10 ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾಗಿಂದ 13 ಲಕ್ಷ ಮಹಿಳೆಯರು ನಾಪತ್ತೆ ಆಗಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಒಂದು ಯೋಚನೆ ಮಾಡಿ, ಕಾಂಗ್ರೆಸ್ ಸರ್ಕಾರ ಬಂದರೆ ದೇಶ ಆಚೆ ಮಾತ್ರ ಗಲಭೆಗಳಾಗ್ಬೋದು, ಸಂರಕ್ಷಣೆ ಮಾಡೋಕ್ಕೆ ನಮ್ಮ ಯೋಧರಿದ್ದಾರೆ. ಆದರೆ ಬಿ ಜೆ ಪಿ ಸರ್ಕಾರ ಬಂದರೆ ನಮ್ಮ ದೇಶದಲ್ಲೇ ಗಲಭೆಗಳು ಸೃಷ್ಟಿಯಾಗುತ್ತೆ. ಇದನ್ನು ಬರೆದಿಟ್ಕೊಳ್ಳಿ. ಸುಮ್ಮನೆ ಬಾಯಿ ಇದೆ ಅಂತೇಳಿ ಸುಳ್ಳು ಪ್ರಚಾರ ಮಾಡುವಂತಹ ಜನರಿಗೆ ಪಾಠ ಕಳಿಸಿ. ಇನ್ನೂ ಸಮಯ ಇದೆ, ಯೋಚನೆ ಮಾಡಿ. ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಹಾಕಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ, ನಮ್ಮ ಬಡವರಿಗಾಗಿ ಯೋಚನೆ ಮಾಡುವಂಥ ಪಕ್ಷ ಅಂತ ಹೇಳಿ ಈ ಸುದ್ದಿಯನ್ನು ಕನಿಷ್ಠ ಒಂದು 100 ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ದಯಮಾಡಿ ಶೇರ್ ಮಾಡಿ. ನಮ್ಮ ದೇಶವನ್ನು ಸಂರಕ್ಷಣೆ ಮಾಡೋಣ. ನಮ್ಮ ದೇಶವನ್ನು ಕಾಪಾಡುವ ಹಕ್ಕು ಪ್ರತಿಯೊಬ್ಬರಿಗೂ ಇರುತ್ತೆ. ಆ ಹಕ್ಕನ್ನು ಪ್ರತಿಯೊಬ್ಬರು ಯೋಚನೆ ಮಾಡಿ ಈ ಸುದ್ದಿಯನ್ನು ಪ್ರತಿಯೊಬ್ಬರಿಗೂ ಕಳಿಸಿ ಅಂತ ಹೇಳ್ತಾ, ಈ ಸುದ್ದಿಯನ್ನು ಲೈಕ್ ಮಾಡಿ,
ಪ್ರತಿಯೊಬ್ಬರು ಒಂದು 100 ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಸುದ್ದಿ ನಿಲ್ಲಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.